ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ದಿಸ್ ಬ್ಲಾಗ್ ಈಸ್ ಆಲ್ ಅಬೌಟ್ ಆರ್ ಡೆಲ್ಲಿ ಟ್ರಿಪ್. ಈಗ ಅರ್ಲಿ ಮಾರ್ನಿಂಗ್ ಫ್ಲೈಟ್ನ ಕ್ಯಾಚ್ ಮಾಡೋದಕ್ಕೆ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಮ್ಮದು 8 ಡೇಸ್ ಟ್ರಿಪ್ಪು. ಡೇ 1 ಆ್ಯಂಡ್ ಡೇ 2 ಅಮೃತ್ಸರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಡೈರೆಕ್ಟಾಗಿ ಬೆಂಗಳೂರಿಂದ ಅಮೃತ್ಸರ್ಗೆ ಹೋಗ್ತಿದ್ದೀವಿ. ಸೊ ಅಮೃತ್ಸರ್ಗೆ ರೀಚ್ ಆದ್ವಿ. ಈಗ ಕ್ಯಾಬ್ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ವ್ಯೂ ನೋಡೋಕ್ಕೆ ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ 8 o'clock ಆಗಿದೆ. ನಮ್ಮದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು, ಸೊ ಅದಕ್ಕೆ ನಾವು ಬೇಗ ರೀಚ್ ಆದ್ವಿ. ಲೋಕಲಲ್ಲಿ ಸುತ್ತಾಡೋದಕ್ಕೆ ಏನೂ ಬುಕ್ ಮಾಡ್ಕೊಂಡಿಲ್ಲ, ಸೊ ಹಾಗೆ ಲೋಕಲ್ ವೆಹಿಕಲ್ಸ್ ನೋಡಿಕೊಂಡು ಸುತ್ತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ನಡ್ಕೊಂಡು ದುರ್ಗಿಯಾನ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಾರ್ತ್ ಸೈಡು ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸು ಸುತ್ತು ನೀರಿದ್ದು ಮಧ್ಯದಲ್ಲಿ ದೇವಸ್ಥಾನ ಇರುತ್ತಂತೆ. ಸೊ ಇದು ಹಾಗೆ ಇದೆ, ನೋಡೋದಕ್ಕೂ ಚೆನ್ನಾಗಿದೆ. ಸೊ ಒಂದು ಸಲ ವಿಸಿಟ್ ಮಾಡ್ಬೋದು. ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲು ಮತ್ತು ವಾಘಾ ಬಾರ್ಡರ್ ತುಂಬ ಫೇಮಸ್ಸು. ಈ ಪ್ಲೇಸಲ್ಲಿ ಜನ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಸೊ ಈಗ ನಾವು ಅಮೃತ್ಸರ್ ಜಂಕ್ಷನಲ್ಲಿ ಇದ್ದೇವೆ. ಇಲ್ಲಿಂದ ವಾಘಾ ಬಾರ್ಡರ್ ಆಟೋದಲ್ಲಿ ಶೇರಿಂಗ್ ಹೋಗಬೇಕಂದ್ರೆ 250 rupees ತಗೊತಾರಂತೆ ಪರ್ ಹೆಡ್ಡು. ಶೇರಿಂಗ್ ಬೇಡ ಅಂತ ಹೇಳಿದ್ರೆ 500 rupees ತಗೊತಾರಂತೆ ಪರ್ ಹೆಡ್ಡು. ನಿಮಗೆ ಇಲ್ಲಿ ಡಬಲ್ ಡೆಕ್ಕರ್ ಬಸ್ಸು ಕೂಡ ಸಿಗುತ್ತಂತೆ. ಆ ಬಸ್ಸು ನಿಮಗೆ 1 day ಪ್ಯಾಕೇಜ್ ಇದ್ದಂಗೆ ಮಾರ್ನಿಂಗ್ ಕರ್ಕೊಂಡೋಗಿ ಈವ್ನಿಂಗ್ ಎಲ್ಲ ಪ್ಲೇಸಸ್ ಕವರ್ ಮಾಡಿಸಿ ಇದೇ ಪ್ಲೇಸಲ್ಲಿ ಕರ್ಕೊಂಬಂದ್ಬಿಡುತ್ತಂತೆ. ಇದೇ ನೋಡಿ ಬಸ್. ಈ ಬಸ್ಸಲ್ಲಿ ಪರ್ ಹೆಡ್ಡು 500 rupees ತಗೊತಾರಂತೆ. ಸೊ ಈಗ ನಾವು ವಾಘಾ ಬಾರ್ಡರ್ಗೆ ರೀಚ್ ಆದ್ವಿ ಆಟೋದಲ್ಲಿ. ಇಲ್ಲಿ ಟಿಕೆಟ್ ಚಾರ್ಜಸ್ ಏನೂ ತಗೊಳ್ಳೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಪೆರೇಡು 4:30 5:30 ಅಂತ ಹೇಳ್ತಾರೆ, ಬಟ್ ಅವರು ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 5 to 5:15 ಆಗುತ್ತೆ. ಆ್ಯಂಡ್ 15 minutes ಮಾತ್ರನೇ ಇರೋದು ಪೆರೇಡು. ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರು. ನೀವು ನೋಡ್ತಿದ್ದೀರಲ್ಲ ಅದೇ ಗೇಟು. ಆ ಕಡೆ ಪಾಕಿಸ್ತಾನವ್ರು ಪೆರೇಡ್ ಮಾಡ್ತಾರೆ, ಈ ಕಡೆ ನಮ್ಮ ಇಂಡಿಯಾದವ್ರು ಪೆರೇಡ್ ಮಾಡ್ತಾರೆ. ಈ ಪೆರೇಡು ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಿಟ್ವೀನ್ 2 countries. ಇಲ್ಲಿ ಬಾರ್ಡರ್ ಕ್ರಾಸ್ ಮಾಡೋದಿಲ್ಲ ಯಾರು, ಅವ್ರ ಬಾರ್ಡರಲ್ಲೇ ಅವರು ಪೆರೇಡ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು, ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಗೇಟ್ ಓಪನ್ ಮಾಡ್ತಾ ಇದ್ದಾರೆ. ಬ್ಯಾಗ್ನ ತಗೊಂಡು ಸೋಲ್ಜರ್ಸು ವಾಪಸ್ ಬರ್ತಾರೆ. ಒಂದು ಸೋಲ್ಜರ್ಸ್ ಬಂದ ಮೇಲೆ ಗೇಟ್ನ ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ ಪೆರೇಡ್ ಮುಗಿಯುತ್ತೆ. ಫುಲ್ ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ, ಮಿಸ್ ಮಾಡ್ತೀರಾ ನೋಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಈಗ ಪೆರೇಡ್ ಮುಗಿಸ್ಕೊಂಡು ವಾಪಸ್ಸು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಡೇ 1 ಮುಗೀತು. ಡೇ 2 ನಾವು ಫಸ್ಟು ವೈಷ್ಣೋದೇವಿ ಟೆಂಪಲ್ಗೆ ಬಂದಿದ್ದೀವಿ. ಇದು ಅಮೃತ್ಸರಿಂದ 4 to 5 kilometers ಇದೆ. ಈ ಟೆಂಪಲ್ಲು ಕಾಶ್ಮೀರಲ್ಲಿರೋ ವೈಷ್ಣೋದೇವಿ ಟೆಂಪಲ್ ಕಾನ್ಸೆಪ್ಟಲ್ಲಿ ಬಿಲ್ಡ್ ಮಾಡಿದಾರಂತೆ. ಹಾಗೆ ಲೋಕಲ್ಸ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ರಾಮ್ ತೀರ್ಥ ಅನ್ನೋ ಪ್ಲೇಸು ಚೆನ್ನಾಗಿದೆ ಅಂತ ಹೇಳಿದರು. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಈ ಟೆಂಪಲ್ ತುಂಬ ಚೆನ್ನಾಗಿದೆ. ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ಕೂಲಾಗಿ ಚೆನ್ನಾಗಿರುತ್ತೆ. ಈ ಪ್ಲೇಸಲ್ಲಿ ಸೀತಾದೇವಿ ಲವಕುಶಗೆ ಜನ್ಮ ಕೊಟ್ಟಿದ್ದಾರಂತೆ, ಅದಕ್ಕೆ ರಾಮ್ ತೀರ್ಥ ಅಂತ ಕರೀತಾರೆ. ನಾನು ರಾಮ್ ತೀರ್ಥ ಫುಲ್ ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ, ಮಿಸ್ ಮಾಡ್ತೀರಾ ನೋಡಿ. ಈಗ ನಾವು ಗೋಲ್ಡನ್ ಟೆಂಪಲ್ಗೆ ಬಂದ್ವಿ. ರಾಮ್ ತೀರ್ಥಿಂದ ಗೋಲ್ಡನ್ ಟೆಂಪಲ್ 10 kilometers ಇದೆ. ಇದು ಶಾಪಿಂಗ್ ಝೋನ್ ಆ್ಯಂಡ್ ಇಲ್ಲಿ ಅಮೃತ್ಸರ್ ಪರಾಟ ತುಂಬ ಫೇಮಸ್ಸು. ನೀವು ಬಂದಾಗ ಟ್ರೈ ಮಾಡಿ. ಇದೇ ಗೋಲ್ಡನ್ ಟೆಂಪಲ್ ಎಂಟ್ರಿ. ಈ ಟೆಂಪಲ್ ಒಳಗಡೆ ನಾವು ಕಂಪಲ್ಸರಿ ಬಟ್ಟೆಯಿಂದ ಕವರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಆಚೆ ಕಳಿಸ್ಬಿಡ್ತಾರೆ. ಅಲ್ಲಿ ಗೋಲ್ಡನ್ ಕಲರಲ್ಲಿ ಕಾಣ್ತಿರೋದೇ ಟೆಂಪಲ್ಲು. ಟೆಂಪಲ್ ಒಳಗಡೆ ಹೋಗೋಕ್ಕೆ 1 to 2 hours ಆಗ್ಬೋದು. ಜನ ಜಾಸ್ತಿ ಇರ್ತಾರೆ ಇಲ್ಲಿ. ಈ ಟೆಂಪಲ್ ತುಂಬ ಫೇಮಸ್ಸು. ಹಾಗೆ ಈವ್ನಿಂಗ್ ಲೈಟ್ಸ್ ಹಾಕ್ತಾರೆ, ವ್ಯೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಮೃತ್ಸರ್ನ 1 ಡೇಯಲ್ಲಿ ಕೂಡ ಕವರ್ ಮಾಡ್ಬೋದು, ಜಸ್ಟ್ ಮೇನ್ ಪ್ಲೇಸಸ್ ನೋಡಿಕೊಂಡು. ಡೇ 3 ನಾವು ಅಮೃತ್ಸರಿಂದ ಮಥುರಾಗೆ ಹೋಗ್ತಾ ಇದ್ದೀವಿ ವಂದೇ ಭಾರತ್ ಟ್ರೈನಲ್ಲಿ. ಅಮೃತ್ಸರಲ್ಲಿ ಮೇನ್ ಪ್ಲೇಸಸ್ಸು ಗೋಲ್ಡನ್ ಟೆಂಪಲ್ಲು, ವಾಘಾ ಬಾರ್ಡರ್ ಆ್ಯಂಡ್ ಜಲಿಯಾನವಾಲಾ ಬಾಗು. ಮಥುರಾ ಅಲ್ಲಿ ಮೇನ್ ಶ್ರೀಕೃಷ್ಣ ಜನ್ಮಸ್ಥಾನ್ ಟೆಂಪಲ್ ಆ್ಯಂಡ್ ಪ್ರೇಮ್ ಮಂದಿರ್. ಶ್ರೀಕೃಷ್ಣ ಜನ್ಮಸ್ಥಾನ್ ಟೆಂಪಲ್ ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಅಲ್ಲಿ ಫೋನ್ಸ್ ಅಲೋ ಮಾಡೋದಿಲ್ಲ. ಈಗ ನೀವು ನೋಡ್ತಾ ಇರೋ ಪ್ಲೇಸು ಪ್ರೇಮ್ ಮಂದಿರು, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಲೈಟ್ಸ್ ಕೂಡ ಹಾಕ್ತಾರೆ, ಆ ವ್ಯೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೈಟು 8 o'clockಗೆ ಪ್ರೇಮ್ ಮಂದಿರ್ ಕ್ಲೋಸ್ ಆಗುತ್ತೆ. 1 ಡೇಯಲ್ಲಿ ಮಥುರಾನ ಕವರ್ ಮಾಡ್ಬೋದು. ಶ್ರೀಕೃಷ್ಣ ಜನ್ಮಸ್ಥಾನ್ ಟೆಂಪಲಿಂದ ಪ್ರೇಮ್ ಮಂದಿರಿಗೆ ಅಪ್ರಾಕ್ಸಿಮೇಟ್ಲಿ 10 kilometers ಆಗುತ್ತೆ.
ಇದೊಂಥರ ಪಾರ್ಕ್ ಥರನೂ ಇದೆ. ಈವ್ನಿಂಗ್ ಟೈಮಲ್ಲಿ ಬಂದರೆ ಕೂಲಾಗಿ ಚೆನ್ನಾಗಿ ಇರುತ್ತೆ ಅನಿಸುತ್ತೆ. ನಾನು ಮಾರ್ನಿಂಗ್ ಅರೌಂಡ್ 10 o'clock ಬಂದಿದ್ದೆ. ಪ್ರೇಮ್ ಮಂದಿರ್ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವೇನಾದರೂ ಮಥುರಾಗೆ ಬಂದರೆ ಮಿಸ್ ಮಾಡ್ತೀರಾ ಪ್ರೇಮ್ ಮಂದಿರ್ನ ವಿಸಿಟ್ ಮಾಡಿ. ಹಾಗೆ ಈವ್ನಿಂಗ್ ಲೈಟ್ ವ್ಯೂ ಕೂಡ ಮಿಸ್ ಮಾಡ್ತೀರಾ ನೋಡಿ. ನಾನು ಸ್ವಲ್ಪ ಲೇಟಾಗಿ ಬಂದೆ ನೈಟು, ಅದಕ್ಕೆ ವ್ಯೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ಸೈಡ್ ಕೂಡ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಲಿಡೇ ಸೀಸನಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಮಾರ್ನಿಂಗ್ 8:30ಗೆ ಪ್ರೇಮ್ ಮಂದಿರ್ ಓಪನ್ ಆಗುತ್ತೆ ಆ್ಯಂಡ್ ಎಂಟ್ರಿ ಫೀ ಕೂಡ ಏನೂ ಇರೋದಿಲ್ಲ. ಪ್ರೇಮ್ ಮಂದಿರ್ ಮುಗಿಸ್ಕೊಂಡು ಆಗ್ರಾ ಪೋರ್ಟ್ಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಫೀ ಇರುತ್ತೆ 40 rupees ಅಡಲ್ಟ್ಸ್ಗೆ ಮತ್ತು ಚಿಲ್ಡ್ರನ್ಸ್ಗೆ 20 rupees. ಇಲ್ಲಿ QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿಕೊಂಡು ಆನ್ಲೈನಲ್ಲಿ ಕೂಡ ಪೇ ಮಾಡ್ಬೋದು. ಆಗ್ರಾದಲ್ಲಿ ಮೇಯ್ನು ತಾಜ್ ಮಹಲು, ಪೋರ್ಟು ಮತ್ತು ಫತೇಪುರ್ ಸಿಕ್ರಿ. ಆಗ್ರಾಯಿಂದ ಫತೇಪುರ್ ಸಿಕ್ರಿಗೆ ಆಲ್ಮೋಸ್ಟ್ 36 kilometers ಇದೆ. ಆಗ್ರಾ ಪೋರ್ಟ್ ಮತ್ತು ಫತೇಪುರ್ ಸಿಕ್ರಿ ಎರಡೂ ಒಂದೇ ಥರ ಇರುತ್ತಂತೆ, ಅದಕ್ಕೆ ನಾವು ವಿಸಿಟ್ ಮಾಡಿಲ್ಲ. ಫೋರ್ಟ್ನ ಒಂದು ಸಲ ನೋಡ್ಬೋದು ಎಕ್ಸ್ಪೀರಿಯನ್ಸ್ಗೆ. ಈವ್ನಿಂಗ್ ಟೈಮಲ್ಲಿ ಬಂದರೆ ಸ್ವಲ್ಪ ಕೂಲಾಗಿರುತ್ತೆ, ಇಲ್ಲಾಂದರೆ ಬಿಸಿಲಲ್ಲಿ ನೋಡೋಕ್ಕಾಗೋದಿಲ್ಲ. ಇಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ಸೇಮೇ ಇದೆ ಆ್ಯಂಡ್ ಕೋಟೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮೇ ಇರುತ್ತೆ. ನಾವು ಫೋರ್ಟ್ ಮುಗಿಸ್ಕೊಂಡು ನೆಕ್ಸ್ಟು ತಾಜ್ ಮಹಲ್ಗೆ ಬಂದ್ವಿ. ಇಲ್ಲಿ ಕೂಡ ಎಂಟ್ರಿ ಫೀ ಇರುತ್ತೆ. ಪರ್ ಹೆಡ್ 50 rupees ತಗೊತಾರೆ ಆ್ಯಂಡ್ ಅದು ಆಚೆಯಿಂದ ಮಾತ್ರ ನೋಡೋಕ್ಕೆ. ನೀವು ಇನ್ ಕೇಸ್ ಒಳಗಡೆ ಏನಾದರೂ ನೋಡಬೇಕಂದ್ರೆ ಅದಕ್ಕೆ 250 rupees ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ನಾವು 50 rupees ಟಿಕೆಟ್ ತಗೊಂಡ್ರೆ ನಿಮಗೆ ತಾಜ್ ಮಹಲ್ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಬಿಡ್ತಾರೆ. ಔಟ್ಸೈಡಿಂದ ನೋಡಬೇಕು. ಸಮಾಧಿ ನೋಡಬೇಕು ಅಂದರೆ 250 rupees ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಸಮಾಧಿ ನೋಡ್ಬೋದು. ತಾಜ್ ಮಹಲ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ತಾಜ್ ಮಹಲ್ ನೋಡ್ತಾ ನಮ್ಮ ಡೇ 4 ಮುಗೀತು. ಡೇ 5 ಮತ್ತೆ ನಾವು ತಾಜ್ ಮಹಲ್ಗೆ ಬಂದ್ವಿ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋದಕ್ಕೆ. ಅನ್ಫಾರ್ಚುನೇಟ್ಲಿ ಮಳೆ ಬರ್ತಿತ್ತು, ಬಟ್ ಫಾಗಿ ವ್ಯೂ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಫೋಟೋಗ್ರಾಫರ್ಸ್ ಕೂಡ ಇರ್ತಾರೆ, ನೀವು ಫೋಟೋ ಶೂಟ್ ಮಾಡಿಸ್ಕೋಬಹುದು. ನಾವು ಮಾರ್ನಿಂಗ್ 250 rupees ಟಿಕೆಟ್ ತಗೊಂಡು ತಾಜ್ ಮಹಲ್ ಒಳಗಡೆ ಹೋದ್ವಿ. ತಾಜ್ ಮಹಲ್ ಸ್ಟ್ರಕ್ಚರು, ಫ್ಲೋರಲ್ ಡಿಸೈನು ಮತ್ತು ಕಾವಿಂಗ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇನ್ಸೈಡು. ನಾವು ತಾಜ್ ಮಹಲ್ ಮುಗಿಸ್ಕೊಂಡು ಬಸ್ಸಲ್ಲಿ ಡೆಲ್ಲಿಗೆ ಹೋದ್ವಿ. ಡೆಲ್ಲಿಯಲ್ಲಿ ಓಡಾಡೋಕ್ಕೆ ತುಂಬ ಈಸಿ. ಇಲ್ಲಿ ಎಲ್ಲ ಪ್ಲೇಸಸ್ಗೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಮೆಟ್ರೋ ಅಲ್ಲಿ ಆರಾಮಾಗಿ ಓಡಾಡ್ಕೋಬೋದು ಟ್ರಾಫಿಕ್ ಇಲ್ದಿರ. ಹಾಗೆ ಇಲ್ಲಿ ಈಸಿಯಾಗಿ ಮೆಟ್ರೋ ಕನೆಕ್ಟಿವಿಟಿ ಫೈಂಡ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಲೇನ್ಸ್ ಇರುತ್ತೆ ಆ್ಯಂಡ್ ಲೇನ್ಸ್ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ ನೀಟಾಗಿ ಹಾಕಿರ್ತಾರೆ. ಇದು ಮೇನ್ ಬಜಾರ್ ಡೆಲ್ಲಿ. ಹೋಟೆಲ್ಸ್ ಎಲ್ಲ ಆಲ್ಮೋಸ್ಟ್ ಈ ಪ್ಲೇಸಲ್ಲೇ ಇದೆ. ಮೆಟ್ರೋ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಆ್ಯಂಡ್ ರೈಲ್ವೆ ಸ್ಟೇಷನ್ ಕೂಡ ತುಂಬ ಹತ್ರ ಆಗುತ್ತೆ. ಡೇ 6 ನಾವು ರಾಷ್ಟ್ರಪತಿ ಭವನ್ ನೋಡೋಕ್ಕೆ ಹೋದ್ವಿ. ಇದು ಆಲ್ಮೋಸ್ಟ್ ನಮ್ಮ ವಿಧಾನಸೌಧ ಥರನೇ ಇದೆ. ಜಸ್ಟ್ ಆಚೆಯಿಂದ ನೋಡಿಕೊಂಡು ಫೋಟೋಸ್ ಬೇಕಾದರೆ ಇಟ್ಕೋಬೋದು. ಅದಾದ ನಂತರ ನಾವು ಇಂಡಿಯಾ ಗೇಟ್ ನೋಡೋಕ್ಕೆ ಬಂದ್ವಿ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇಂಡಿಯಾ ಗೇಟ್ ಕಾಣಿಸುತ್ತೆ ನೋಡಿ. ಇದೇ ಇಂಡಿಯಾ ಗೇಟು, ನಾರ್ಮಲ್ ಆಗೇ ಇದೆ. ಈವ್ನಿಂಗ್ ಟೈಮ್ ಬಂದರೆ ಲೈಟ್ಸ್ ಆನ್ ಮಾಡ್ತಾರಂತೆ. ನೆಕ್ಸ್ಟ್ ನಾವು ಮೆಟ್ರೋದಲ್ಲಿ ಲೋಟಸ್ ಟೆಂಪಲ್ ನೋಡೋದಕ್ಕೆ ಹೋದ್ವಿ. ಆ ವೈಟ್ ಕಲರಲ್ಲಿ ಕಾಣ್ತಿರೋದೇ ಲೋಟಸ್ ಟೆಂಪಲ್ಲು. ದೂರದಿಂದ ನೋಡೋದಕ್ಕೆ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಡೆ ಗ್ರೀನಾಗಿ ಚೆನ್ನಾಗಿದೆ. ಹೂವು ಕೂಡ ಫ್ರೆಶ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹತ್ತಿರದಿಂದ ಈ ಥರ ಕಾಣಿಸುತ್ತೆ ನೋಡಿ. ಒಳಗಡೆ ಸ್ಪೆಸಿಫಿಕ್ ದೇವರು ಅಂತ ಏನಿಲ್ಲ, ನಾವು ಹೋಗಿ ಮೆಡಿಟೇಷನ್ ಮಾಡ್ಕೊಂಡು ಬರ್ಬೋದು. ಇನ್ಸೈಡ್ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ಏನು ಕ್ಯಾಪ್ಚರ್ ಮಾಡೋದಕ್ಕೆ. ಜಸ್ಟ್ ಟೆಂಪಲ್ ಮುಂದೆ ಈ ಥರ ನೀರಿರುತ್ತೆ ಎರಡೂ ಕಡೆ ಆ್ಯಂಡ್ ಔಟ್ಸೈಡಿಂದ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಒಂದ್ಸಲ ಬಂದು ವಿಸಿಟ್ ಮಾಡ್ಬೋದು. ಲೋಟಸ್ ಟೆಂಪಲ್ ಮುಗಿಸ್ಕೊಂಡು ನಾವು ರೆಡ್ ಫೋರ್ಟ್ಗೆ ಹೋದ್ವಿ. ಇದು ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ನು ನೋಡಿ. ಇಲ್ಲಿ ತುಂಬ ಹತ್ರದಲ್ಲೇ ಮೆಟ್ರೋ ಸ್ಟೇಷನ್ ಇದೆ ಆ್ಯಂಡ್ ಇದೇ ರೆಡ್ ಫೋರ್ಟು. ಇಲ್ಲಿ ಕೂಡ ಎಂಟ್ರಿ ಫೀ ಇರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಕೂಡ ಪೇ ಮಾಡ್ಬೋದು. ಅಲ್ಲೇ ಟಿಕೆಟ್ ಕೌಂಟರ್ಸ್ ಇರುತ್ತೆ, ಅಲ್ಲಿ ಕೂಡ ತಗೋಬೋದು ಟಿಕೆಟು. ಮ್ಯೂಸಿಯಂ ನೋಡಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಎಂಟ್ರಿಯಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಶಾಪಿಂಗ್ ಮಾಡೋದಕ್ಕೆ. ಇದೇ ಮ್ಯೂಸಿಯಮ್ಮು. ಇಲ್ಲಿ ಫ್ರೀಡಮ್ ಫೈಟರ್ಸ್ ಫೋಟೋಸು ಮತ್ತು ಹಿಸ್ಟ್ರಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ವಿಜುವಲಿ ಇಮೇಜಸ್ ಎಲ್ಲ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ಹಾಗೆ ಇಲ್ಲಿ ಫ್ರೀಡಮ್ ಫೈಟರ್ಸ್ ಯೂಸ್ ಮಾಡಿರೋ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ಬಟ್ಟೆ, ಬಾಣ, ಕತ್ತಿ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಗನ್ ಯೂಸ್ ಮಾಡ್ತಿರೋದೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಡೆಲ್ಲಿಯಲ್ಲಿ ಅಕ್ಷರ್ಧಾಮ್ ಟೆಂಪಲ್ಲು ತುಂಬ ಫೇಮಸ್ಸು. ಇಲ್ಲಿ ಮೊಬೈಲ್ ಫೋನ್ಸ್ ಎಲ್ಲ ಎಂಟ್ರಿಯಲ್ಲೇ ತೊಗೊಬಿಡ್ತಾರೆ. ಇನ್ಸೈಡ್ ಟೆಂಪಲ್ ಅಲೋ ಮಾಡೋದಿಲ್ಲ. ಟೆಂಪಲ್ ನೋಡೋದಕ್ಕೆ ತುಂಬ ಸಖತ್ತಾಗಿದೆ. ಲೈಟಿಂಗ್ಸ್ ಕೂಡ ಆನ್ ಮಾಡ್ತಾರೆ. ವಾಟರ್ ಶೋ ಕೂಡ ಇರುತ್ತೆ, ಇದಕ್ಕೆ ಪೇ ಮಾಡಬೇಕಾಗುತ್ತೆ. ಡೆಲ್ಲಿಗೆ ಬಂದರೆ ಮಿಸ್ ಮಾಡ್ತೀರಾ, ವಿಸಿಟ್ ಮಾಡಿ.
ಡೇ 7 ಮಾರ್ನಿಂಗು ಕುತುಬ್ ಮಿನಾರ್ಗೆ ಬಂದ್ವಿ. ಇಲ್ಲಿ ಟವರ್ ಥರ ಕಾಣ್ತಿದೆ ಅಲ್ವಾ, ಅದೇ ಹೈಲೈಟ್. ಬೇರೆ ಎಲ್ಲ ನಾರ್ಮಲ್ ಕೋಟೆ ಥರನೇ ಇದೆ. ಈವ್ನಿಂಗ್ ಅಥವಾ ಮಾರ್ನಿಂಗ್ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ವೆದರ್ ಕೂಲಾಗಿ ಇರುತ್ತೆ. ನೆಕ್ಸ್ಟ್ ಈಗ ರಾಜ್ಘಾಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗಾಂಧೀಜಿಯವರ ಸಮಾಧಿ ಇದೆ ಅಂತೆ, ಬನ್ನಿ ಹೇಗಿದೆ ಅಂತ ನೋಡೋಣ. ಇದೇ ನೋಡಿ ಗಾಂಧೀಜಿಯವರ ಸಮಾಧಿ. ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಹೋಗ್ಬೋದು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಾಂದ್ನಿ ಚೌಕ್ ಮಾರ್ಕೆಟ್ಗೆ ಹೋದ್ವಿ. ಈ ಕಡೆ ಬಟ್ಟೆ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಹೇಳಿದರು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಇದು ಸರೋಜಿನಿ ಮಾರ್ಕೆಟು. ಇಲ್ಲಿ ಬಟ್ಟೆ ಶೂಸು ಸ್ವಲ್ಪ ಚೀಪಾಗಿ ಸಿಗುತ್ತೆ. ಇಲ್ಲಿಗೆ ನಮ್ಮ ಟ್ರಿಪ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ಗೆ ಬಂದ್ವಿ. ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್.